ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕತೋಗೂರು ಗ್ರಾಮದಲ್ಲಿ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಮತ್ತು ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ. ಇನ್ನು ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಮದ್ದೂರಮ್ಮ ದೇವಿ, ಅಣ್ಣಮ್ಮ ದೇವಿ ದೇವರುಗಳ ಆಗಮನ, ಧ್ವಜಾರೋಹಣ, ವಿವಿಧ ಹೋಮಗಳು, ಹಸಿಕರಗ ಮಹೋತ್ಸವ ಹಾಗೂ ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕತೋಗೂರು, ಪ್ರಗತಿ ನಗರ ಹಾಗೂ ದೇವೇಂದ್ರ ನಗರ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. तत्पुरुषाय महादेवाय तन्नो ब्रह्मोत्तरोजाय स्वाहा तत्पुरुषाय महादेवाय तन्नो ब्रह्मोत्तरोजाय स्वाहा तत्पुरुषाय महादेवाय तन्नो ब्रह्मोत्तरोजाय स्वाहा तत्पुरुषाय महादेवाय तन्नो तत्पुरुषाय महादेवाय तन्नो ब्रह्मोत्तरोजाय
ಸರ್, ಮಾಧ್ಯಮದವರು ಸ್ವಾಗತ ಕೊಡ್ತಾ ಚಿಕ್ಕತೋಗೂರು, ಪ್ರಗತಿನಗರ, ದೇವೇಂದ್ರ ನಗರದಲ್ಲಿ ಹಲವಾರು ವರ್ಷಗಳಿಂದ ಊರಬ್ಬನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ 3ನೇ ವರ್ಷ ಕರಗ ಮಹೋತ್ಸವ ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವವನ್ನು ಭಾರಿ ಅದ್ಧೂರವಾಗಿ 3ನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಸಹಕಾರ ಕೊಟ್ಟಂಥ ಇಡೀ ಊರಿನ ಜನ ಮತ್ತು ಪ್ರಗತಿನಗರ ಜನ, ನಮ್ಮ ಚಿಕ್ಕತೋಗೂರು ಜನ ಮತ್ತು ದೇವೇಂದ್ರ ಜನ ಮತ್ತು ಸುತ್ತಮುತ್ತಲಿನ ಜನದವರು ಮತ್ತು ಗ್ರಾಮಸ್ಥರು ನಮಗೆ ಸಹಕಾರ ಕೊಟ್ಟು ಇವತ್ತಿನ ದಿನ ಭಾರಿ ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವವನ್ನು ಭಾರಿ ಅದ್ಧೂರಿಯಾಗಿ ನಾವು ನಡೆಸ್ಕೊಡ್ತಾ ಇದ್ದೀವಿ ಸರ್. ಈ ಜಾತ್ರೆ 22ನೇ ತಾರೀಕಲ್ಲಿ ಪ್ರಾರಂಭ ಆಯಿತು. 22ನೇ ತಾರೀಕು ಧ್ವಜಾರೋಹಣ, ಶ್ರೀ ಗುರುಮೂರ್ತಿ ರೇಣುಕಮ್ಮ ದೇವಿಯ ಸನ್ನಿಧಾನದಲ್ಲಿ ಧ್ವಜಾರೋಹಣ ಆರಂಭವಾಯಿತು. ಮತ್ತು 23ನೇ ತಾರೀಕು ಹಸಿ ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಈ 25ನೇ ತಾರೀಕು ಅಣ್ಣಮ್ಮ ದೇವಿ, 24ನೇ ತಾರೀಕು ಅಣ್ಣಮ್ಮ ದೇವಿ ಮತ್ತು ಊರಿನ ಮಧುರಮ್ಮ ದೇವಿ, ನರಸಿಂಹಸ್ವಾಮಿ ದೇವಿ, ಶನೇಶ್ವರ ಸ್ವಾಮಿ ದೇವಿ ಎಲ್ಲ ಊರಿಗೆ ಆಗಮನ ಆಯಿತು. ಇವತ್ತಿನ ದಿನ 25ನೇ ತಾರೀಕು ಗ್ರಾಮ ದೇವತೆ ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ನಡೀತದೆ. ಇವರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ಕೊಟ್ಟು ಇವತ್ತು ಇಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇವತ್ತು ಸುಮಾರು 26 ವರ್ಷದಿಂದ ಊರಬ್ಬ ಅಂತ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಈಗ ಒಂದು 3 ವರ್ಷದಿಂದ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಊರಿನವ್ರ ಸಹಕಾರದಿಂದ ಮತ್ತು ಈ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ಜನಗಳ ಸಹಕಾರದಿಂದ ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆಮೇಲೆ ಈ ಯಲ್ಲಮ್ಮನ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಈ ಮಂಟಪದಲ್ಲಿ ಯಾವಾಗಲೂ ಪ್ರತಿದಿನವೂ ಈ ಪೂಜೆ ಪುರಸ್ಕಾರಗಳು ನಡೀತಾ ಇರ್ತವೆ. ಜನಗಳು 3ನೇ ವರ್ಷದ ಈ ಕರಗ ಮಹೋತ್ಸವಕ್ಕೆ ಅದ್ಧೂರಿಯಾಗಿ ಜನಗಳು ಆಗಮಿಸ್ತಾರೆ. ಬಹಳ ಸಂತೋಷ. ಹಾಗೂ ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ 3 ವರ್ಷದಿಂದ ಕರಗ ಮಹೋತ್ಸವನ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇ ದಿನದಿಂದ ಧ್ವಜಾರೋಹಣ ಮಾಡಿದ್ದೀವಿ, 2ನೇ ದಿನದಲ್ಲಿ ಹಸಿ ಕರಗ ಮಾಡಿದ್ದೀವಿ, 3ನೇ ದಿನದಲ್ಲಿ ಅಣ್ಣಮ್ಮ ದೇವಿ, ಮಧುರಮ್ಮ ದೇವಿ, ಶನಿಮಹಾತ್ಮ ಸ್ವಾಮಿ, ನರಸಿಂಹಸ್ವಾಮಿ ಹಲವಾರು ಊರಿಗೆ ಆಗಮನ ಮಾಡಿದ್ದೀವಿ. ಈಗ ಇವತ್ತಿನ ದಿನ ಪಲ್ಲಕ್ಕಿ ಹಾಗೂ ಕರಗ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಕರಗ ಮಹೋತ್ಸವಕ್ಕೆ ಬಂದಿರುವಂಥ ಎಲ್ಲ ಜನರಿಗೂ ಸ್ವಾಗತವನ್ನು ಕೊಡ್ತೀವಿ ಹಾಗೂ ಎಲ್ಲರಿಗೂ ದೇವರಿಂದ ಒಳ್ಳೆಯದಾಗಲಿ ಎಂದು ಬಯಸ್ತೀವಿ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಚಿಕ್ಕತೋಗೂರು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನೆರವೇರುತ್ತಿದೆ. 22ನೇ ತಾರೀಕು ಧ್ವಜಾರೋಹಣ ಪ್ರಾರಂಭವಾಯಿತು.
23ನೇ ತಾರೀಕು ಹಸಿ ಕರಗ ಉತ್ಸವವು ಆಯಿತು. 24ನೇ ತಾರೀಕು ಅಣ್ಣಮ್ಮ ದೇವಿ, ಮುದ್ದುರಮ್ಮ ದೇವಿ, ನರಸಿಂಹಸ್ವಾಮಿ, ಶನಿಮಾತ್ಮ ಸ್ವಾಮಿ ದೇವರುಗಳ ಆಗಮನವಾಗಿದೆ. 25ನೇ ತಾರೀಕು ಇಂದು ಶನಿವಾರ ಚಿಕ್ಕತೋಗೂರು, ದೇವೇಂದ್ರ ನಗರ, ಪ್ರಗತಿ ನಗರ 3 ಲೇಔಟು ಚಿಕ್ಕತೋಗೂರಲ್ಲಿ ಪಲ್ಲಕ್ಕಿಗಳು ನಡೆದಿದೆ. ಸುಮಾರು 18 ಪಲ್ಲಕ್ಕಿ ನಮ್ಮ ಚಿಕ್ಕತೋಗೂರು ಗ್ರಾಮದಲ್ಲಿ ಆಗುತ್ತೆ. ಪ್ಲಸ್ಸು ಇವತ್ತು ಶನಿವಾರ 25ನೇ ತಾರೀಕು ರಾತ್ರಿ ಕರೆಕ್ಟಾಗಿ 12:30ಯಿಂದ 1 ಗಂಟೆ ಸಮಯಕ್ಕೆ ಶ್ರೀ ಗುರುಮೂರ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಸಹಕಾರ ಕೊಟ್ಟವರು ನಮ್ಮ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರು, ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಚಿಕ್ಕತೋಗೂರು ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರೆಲ್ಲರೂ ನಮಗೆ ಆಶೀರ್ವದಿಸಿದ್ದಾರೆ. ಅದರಿಂದ ನಾವು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಚಿಕ್ಕತೋಗೂರು ಗ್ರಾಮದಲ್ಲಿ ವರ್ಷನೂ ಇದೇ ಥರ ಊರಹಬ್ಬ ಮಾಡ್ತಾ ಇರ್ತೀವಿ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ಷನೂ ಪಲ್ಲಕ್ಕಿಗಳು ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದೇ ಥರ ಮಾಡಬೇಕು ಅಂತ ಮುಂದೆ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ವರ್ಷ ಮುಂದೆ ಮಾಡ್ಕೊಂಡು ಹೋಗಬೇಕು. ಅಣ್ಣ ಮನೆಲ್ಲ ತೊಗೊಂಬರ್ತಾ ಇದ್ದೀವಿ, ಮೇಸ್ಟಿಗಿಂದ ಅಣ್ಣ ಮನೆ ತೊಗೊಂಬಂದು ಮಾಡ್ತಾ ಇದ್ದೀವಿ. ಸೊ ಇದೇ ಥರ ಮುಂದಿನ ವರ್ಷನೂ ನಾವೆಲ್ಲ ಸೇರಿ ಹುಡುಗರೆಲ್ಲ ಸೇರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕತೋಗೂರು ಊರಹಬ್ಬ ಇರೋದ್ರಿಂದ ಸುಮಾರು ನಾನು ಬಂದು ಈ ಏರಿಯಾಗೆ ಬಂದು 18 ವರ್ಷ ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಬಟ್ ಈಗ ಒಂದು 3 ವರ್ಷದ ಈಚೆಗೆ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ವಿಜೃಂಭಣೆಗೆ ಮಾಡ್ತಾ ಇದ್ದಾರೆ. ಈ ವರ್ಷವೂ ಅದೇ ರೀತಿಯಾಗಿ ವಿಜೃಂಭಣೆ ನಡೆದು ಬರಲಿ, ಏನು ತೊಂದರೆ ಇಲ್ಲದೆ ನಡೆದು ಬರಲಿ. ಬಟ್ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ನಾನೊಂದು ದೇವರಲ್ಲಿ ಬೇಡ್ಕೊಡ್ತಾ ಇದ್ದೀನಿ ಸರ್.